ಸರ್ಕಾರಿ ನೌಕರಿ ಗಂಡ ಬೇಕಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ನಿಮ್ಮ ಮನೆಯಲ್ಲಿ ಮದುವೆಗೆ ಬಂದಿರುವ ವಯಸ್ಸಿಗೆ ಬಂದಿರುವ ಹುಡುಗಿಯರಿದ್ದಾರಾ? ನಿಮ್ಮ ಮಗಳಿಗೆ ಸರ್ಕಾರಿ ನೌಕರಿ ಗಂಡನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ತಪ್ಪದ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಮನೆಯಲ್ಲಿ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿದ್ರೆ ಸಾಮಾನ್ಯವಾಗಿ ಒಂದು ಒಳ್ಳೆ ಹುಡುಗನನ್ನು ನೋಡಬೇಕು ಅಂತ ಹೇಳಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಆಸೆ ಪಟ್ಟೆ ಪಡ್ತಾರೆ, ಅದು ತಪ್ಪಲ್ಲ. ಆದರೆ ಗೌರ್ಮೆಂಟ್ ಜಾಬ್ ಹುಡುಗಾನೇ ಬೇಕು ಅಂತ ಹೇಳಿ ಆಸೆಯನ್ನ ಪಡುವವರು, ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವವರು ಈ ಸ್ಟೋರಿಯನ್ನ ನೀವು ನೋಡಿ. ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಅಮಾನವೀಯವಾದಂತಹ ಘಟನೆ ನಡೆದಿದೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಕಾವ್ಯ ಎನ್ನುವಂತಹ ಯುವತಿಯನ್ನ ಸರ್ಕಾರಿ ನೌಕರಿ, ಅಂಚೆ ಕಚೇರಿಯಲ್ಲಿ ನೌಕರಿ ಮಾಡುವಂತಹ ಮನು ಎಂಬಾತ ಹುಡುಗನಿಗೆ ಮದುವೆ ಮಾಡಿ ಕೊಡ್ತಾರೆ. ಸರ್ಕಾರಿ ನೌಕರಿ ಇದೆಯಲ್ವಾ ಅಂತ ಹೇಳಿ ಸಾಲ ಸುಲ ಮಾಡಿ ಆ ಬಡ ತಂದೆ ತಾಯಿಗಳು 2.5 ಲಕ್ಷ ಕ್ಯಾಶ್ ಜೊತೆಗೆ 70 ಗ್ರಾಂ ಚಿನ್ನವನ್ನ ಕೊಟ್ಟು ವರದಕ್ಷಿಣೆ ಎಲ್ಲ ಕೊಟ್ಟು ಮದುವೆಯನ್ನ ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೇವಲ 2 ವರ್ಷಗಳ ನಂತರ ಅವರ ಸಂಬಂಧಗಳು ಮುರಿದು ಬೀಳುತ್ತೆ. ಆ ಹುಡುಗಿ ಇದೀಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಆತ್ಮಹತ್ಯೆ ಅನ್ಕೊಂಡ್ರು ಕೂಡ ಆ ತಂದೆ ತಾಯಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಕೆಯದ್ದು ಕೊಲೆ ಅಂತ ಹೇಳಿ ಗಂಭೀರ ಆರೋಪವನ್ನ ಹುಡುಗನ ಮೇಲೆ ಮಾಡಿದ್ದಾರೆ. ಇವರಿಬ್ರು ಮದುವೆಗೆ ಮುಂಚೆ ಇರ್ತಕ್ಕಂಥ ಫೋಟೋಗಳನ್ನ ನೀವು ನೋಡಿ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಮಾಡಿಸಿದ್ರು, ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿದ್ರು. ಬಹಳಷ್ಟು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇದ್ದಂತಹ ಒಂದಿಷ್ಟು ಫೋಟೋಗಳು ಕೂಡ ವೈರಲ್ ಆಗಿದೆ. ಇದೀಗ ಮದುವೆಗೆ ಬಂದವರೆಲ್ಲ ಅಬ್ಬಾ ಏನ್ ಜೋಡಿ ಅಪ್ಪ, ವಾವ್, ಹಾಗೆ ಹೀಗೆ ಹೇಳಿದ್ರು, ಇಬ್ರು ಈಡು ಜೋಡು ಅಂತ ಹೇಳಿದ್ರು. ಆದ್ರೆ ಕೇವಲ 2.5 ವರ್ಷದಲ್ಲೇ ಅವರ ಸಂಬಂಧ ಮುರಿದು ಬಿದ್ದಿದೆ. ಆಕೆ ಇವತ್ತು ಜೀವಂತವಾಗಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ಗೌರ್ಮೆಂಟ್ ಜಾಬ್ ಹುಡುಗ ಅಂತ ಏನು ಹೇಳಿ ಅವನಿಗೆ ಕೊಟ್ಟಿದ್ರಲ್ವಾ, ಆತನ ವರಸೆ ಮದುವೆ ಆದ ನಂತರ ಬಯಲಾಗ್ತಾ ಬಂತು. ಏನು, ಆತ ಬೇರೆಯ ಹುಡುಗಿಯರ ಸಹವಾಸವನ್ನ ಮಾಡಿದ್ದ, ಜೊತೆಗೆ ಮಾದಕ ವ್ಯಸನಿ ಆಗಿದ್ದ. ಯಾವುದೋ ಒಂದು ಮಾದಕ ವ್ಯಸನಗಳಿಗೆ ಅವನು ಚಟಕ್ಕೆ ದಾಸನಾಗಿ ಹೋಗಿದ್ದ. ಜೊತೆಗೆ ಬೇರೆ ಬೇರೆ ಹುಡುಗಿಯರ ಜೊತೆಗೆ ಆತನಿಗೆ ಸಂಬಂಧ ಇತ್ತು, ಪರಸ್ತ್ರೀಯರ ವ್ಯಾಮೋಹ ಆತನಿಗೆ ಇತ್ತು ಅಂತ ಹೇಳಿ ಹೆಂಡತಿಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆತನ ಮೊಬೈಲ್ ಇರ್ತಕ್ಕಂಥ ಫೋಟೋಗಳಾಗಿರ್ಬೋದು, ಸ್ಕ್ರೀನ್ಶಾಟ್ಗಳಾಗಿರಬಹುದು, ಆತನ ಏನು ಮೆಸೇಜ್ಗಳಾಗಿರ್ಬೋದು, ಚಾಟ್ಗಳನ್ನ ಅವನ್ನೆಲ್ಲ ಕೂಡ ಆಕೆ ಸಂಗ್ರಹಿಸಿ ಇಟ್ಟಿದ್ರು. ಯಾರು? ಆತನ ಹೆಂಡತಿ ಕಾವ್ಯ. ಈ ಸಂಗ್ರಹಿಸಿ ಇಟ್ಟಾದ ನಂತರ ಇನ್ನು ಹೆಂಡತಿಗೆ ಗೊತ್ತಾಗಿದೆ, ಅವಳು ಅವರಿಗೆ ಹೇಳ್ಬಹುದು ಅಂತ ಹೇಳಿ ಆತ ಆಕೆಗೆ ಆಗಾಗ ಕಿರಿಕಿರಿ ಕೊಡ್ತಾ ಇದ್ದಂತೆ. ಈ ಕಿರಿಕಿರಿಯಿಂದ ಬೇಸತ್ತಂತ ಆಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅಥವಾ ಆತನೇ ಕೊಲೆ ಮಾಡಿದ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರು ವಾಸ ಮಾಡಿರುವಂತಹ ಗೌರ್ಮೆಂಟ್ ಕ್ವಾರ್ಟರ್ಸ್ ಏನಿತ್ತು, ಆ ಕ್ವಾರ್ಟರ್ಸ್ ನಲ್ಲಿ ಇದೀಗ ಆಕೆಯ ಶವ ಪತ್ತೆಯಾಗಿದೆ. ಇದಿಷ್ಟು ಆಗಿರುವಂತಹ ಸ್ಟೋರಿ. ಸ್ವಲ್ಪ ಹೆತ್ತವರು ವಿಚಾರ ಮಾಡಿ ನಿಮ್ಮ ಮಗಳಿಗೆ ಸರ್ಕಾರಿ ನೌಕರಿಯ ಹುಡುಗನೇ ಬೇಕು ಅಂತ ಹಠವನ್ನ ಹಿಡಿದ್ರೆ ಸರ್ಕಾರಿ ನೌಕರಿಯ ಹುಡುಗ ಯಾವ ರೀತಿಯಾಗಿ ಗುಣದಲ್ಲಿ ಸರಿಯಾಗಿದ್ದಾನ ಇಲ್ವಾ, ಆತನ ಆರೋಗ್ಯ ಸರಿಯಾಗಿದೆ ಇಲ್ವಾ, ಆತನ ಚಟಾದಿಗಳು ಏನಿದೆ, ಇವುಗಳೆಲ್ಲವನ್ನು ಕೂಡ ತಿಳ್ಕೋಬೇಕು. ಕೇವಲ ನನ್ನ ಮಗಳು ಸೆಕ್ಯೂರಿಟಿ ಆಗಿ ಅವಳಿಗೆ ನನ್ನ ಮಗಳಿಗೆ ಒಂದು ಸುರಕ್ಷಿತ ಜೀವನ ಸಿಗುತ್ತೆ, ಅವನ ಸರ್ಕಾರಿ ನೌಕರಿ ಅವನಿಗೆ ಏನಾದರೂ ಆದರೆ ನನ್ನ ಮಗಳಿಗೆ ಜಾಬ್ ಸಿಗುತ್ತೆ ಅಥವಾ ಅವನ ಆಸ್ತಿ ಸಿಗುತ್ತೆ ಅಂತ ಹೇಳಿ ನೀವೇನಾದರೂ ಬರೀ ಪೂರ್ವಾಗ್ರಹ ಪೀಡಿತರಾಗಿ ಅದನ್ನೇ ತಲೆಯಲ್ಲಿ ತುಂಬಿಕೊಂಡಿದ್ರೆ ಇಂತಹ ಗತಿಗಳು ಬರೋದು ಸರ್ವೇ ಸಾಮಾನ್ಯ ಆಗತ್ತೆ. ಹಾಗಾಗಿ ಇವತ್ತು ಆರೋಗ್ಯವಂತ ಯುವಕನಿಗೆ, ಸುಸಂಸ್ಕೃತ ಯುವಕನಿಗೆ ಕೊಟ್ರೆ ಅಥವಾ ಆಸ್ತಿ ಇಲ್ಲದಿದ್ದವನು, ಏನೂ ಇಲ್ಲದಿದ್ರು ಕೂಡ ಅವನೊಂದು ಕೆಲಸವನ್ನ ಮಾಡಿ ಅಥವಾ ಸ್ವಯಂ ಉದ್ಯೋಗವನ್ನ ಮಾಡಿ ಎಲ್ಲ ರೀತಿಯಲ್ಲಿ ಸುಸಂಸ್ಕೃತನಾಗಿದ್ರೆ ಎಷ್ಟು ಒಳ್ಳೇದಲ್ವಾ. ಇದನ್ನ ಇಲ್ಲಿ ಹೆತ್ತವರ ತಪ್ಪು ಅಂತ ನಾನು ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ಅಪ್ಪ ಅಮ್ಮ ವಿಚಾರ ಮಾಡೋದು ನನ್ನ ಮಗಳು ಸುಖವಾಗಿ ಇರಲಿ ಸಾಕು ಅಂತ ಹೇಳಿ ಮಾಡ್ತಾರೆ. ಆದ್ರೆ ಇಂತಹ ಕೆಲವೊಂದಿಷ್ಟು ಕಮಂಗಿಗಳು ಅವರುಗಳಿಗೆ ಗಂಟು ಬಿದ್ದರೆ ಏನ್ ಮಾಡೋಕ್ಕಾಗತ್ತಲ್ವಾ. ಹಾಗಾಗಿ ದಯಮಾಡಿ ಸರ್ಕಾರಿ ನೌಕರಿ ಹುಡುಗಾನೇ ಬೇಕು ಅನ್ನುವವರು ಇದನ್ನ ಒಂದು ಸಲ ಈ ಸ್ಟೋರಿಯನ್ನ ನೋಡಿ ವಿಚಾರ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.